ಸಿಟಿ ರವಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಫೈಟ್ ವಿಚಾರ ಏನಿದೆ, ಇದು ಈ ಪ್ರಕರಣದಿಂದ ಸರ್ಕಾರಕ್ಕೆ ದೊಡ್ಡ ಡ್ಯಾಮೇಜ್ ಆಗಿದೆಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಸಿಟಿ ರವಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಫೈಟ್ ವಿಚಾರ, ಸರ್ಕಾರದ ನೀತಿ, ಸರ್ಕಾರದ ಧೋರಣೆ, ಸರ್ಕಾರ ನಡೆದುಕೊಂಡಂತ ರೀತಿ, ಪೊಲೀಸರು ನಡೆದುಕೊಂಡಂತ ರೀತಿ, ತೆಗೆದುಕೊಂಡಂತ ಕ್ರಮ ಎಲ್ಲವೂ ಕೂಡ ಕಾನೂನು ಬಾಹಿರ ಅಂತ ಹೇಳಲಾಗ್ತಾ ಇದೆ. ಪ್ರಕರಣದಿಂದ ಡ್ಯಾಮೇಜ್ ಆಗಿದ್ಯಾರಿಗೆ, ಸರ್ಕಾರಕ್ಕೆ ಏನಾದ್ರೂ ಡ್ಯಾಮೇಜ್ ಆಯ್ತಾ ಅನ್ನುವಂತ ಪ್ರಶ್ನೆ. ಹೆಣ್ಣು ಮಕ್ಕಳ ವಿರೋಧಿ ಅಂತ ಬಿಂಬಿಸೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು ಕಾಂಗ್ರೆಸ್ನವರು. ಆದ್ರೆ ಹೈಕೋರ್ಟ್ ಕೊಟ್ಟಂತ ತೀರ್ಪಿದೆಯಲ್ಲ, ಇದರಿಂದ ಪ್ಲಾನಿಂಗ್ ಎಲ್ಲವೂ ಕೂಡ ಉಲ್ಟಾ ಆಯ್ತು. ಸಭಾಪತಿ ರೂಲಿಂಗ್ ಕೊಟ್ಟ ನಂತರ ಬಂಧಿಸೋದಕ್ಕೆ ಬರಲ್ಲ, ಸಭಾಪತಿ ಪೀಠಕ್ಕೆ ಮಾಡಿದಂತ ಅಪಮಾನ ಅಂತ ಈಗ ಹೇಳಲಾಗ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿದ್ರು, ಆನಂತರ ರಾತ್ರಿ ಇಡೀ ಸುತ್ತಾಡಿಸಿದ್ರು, ಕಸ್ಟಡಿ ತಗೊಂಡಿದ್ರು ಕೂಡ ಎಲ್ಲೊಂದ್ ಕಡೆ ಆ ಮುಜುಗರದಿಂದ ತಪ್ಪಿಸ್ಕೊಳ್ಬಹುದಿತ್ತು. ಆದ್ರೆ ಆ ರೀತಿ ಕೂಡ ಆಗಿಲ್ಲ. ಪ್ರತಿ ಹಂತದಲ್ಲೂ ಕೂಡ ಈಗ ಬಿಜೆಪಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದೆ. ಸರ್ಕಾರ ಯಾವೆಲ್ಲ ಸ್ಟೇಜಸ್ಗಳಲ್ಲಿ ವಿಫಲ ಆಯಿತು, ಫೇಲ್ಯೂರ್ ಆಯಿತು, ಜೊತೆಗೆ ಸರ್ಕಾರದ ಷಡ್ಯಂತ್ರ ಇದು ಅನ್ನುವಂಥ ವಿಚಾರವನ್ನ ಮುಂದಿಟ್ಕೊಂಡು ಪ್ರತಿಭಟನೆ ಮಾಡೋದಕ್ಕೆ ಬಿಜೆಪಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಈ ಎಲ್ಲ ಡೆವಲಪ್ಮೆಂಟ್ಸ್ ಇಂದ ಅನುಕಂಪ ಸೃಷ್ಟಿಯಾಗಿದ್ದು ಮಾತ್ರ MLC ಸಿಟಿ ರವಿಗೆ. ಈ ರೀತಿಯೆಲ್ಲ ಆಯ್ತಲ್ಲಪ್ಪ ಅಂತ ಇಡೀ ಪ್ರಕರಣದಿಂದ ಮುಜುಗರ ಆಗಿದ್ದು ಸರ್ಕಾರಕ್ಕೆ. ಹಾಗಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಏನಾದರೂ ಮುಂದಾಗ್ತಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಾ, ಈ ಪ್ರಕರಣವನ್ನ ಗಮನಿಸಿದ್ವಿ, ಒಂದೇ ಒಂದು ದಿನದ ಘಟನೆ, ಆದ್ರೆ ಬಹಳಷ್ಟು ಡ್ಯಾಮೇಜ್ ಆಯ್ತು, ಒಂದು ಪಕ್ಷ ಬಹಳಷ್ಟನ್ನ ಗಳಿಸ್ಕೊಳ್ತು. ಇಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಮಧ್ಯೆ ನಡೀತಾ ಇರುವಂತಹ ಈ ಜಟಾಪಟಿ ಇದೆಯಲ್ಲ, ಇದರಿಂದ ಕಾಂಗ್ರೆಸ್ ಬಹಳ ನಷ್ಟ ಆಗಿದೆ. ಈ ಪ್ರಕರಣದಿಂದ ಎಲ್ಲೊಂದ್ ಕಡೆ ಇದು ಹೈಪ್ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರು ಕೂಡ ಆ ರೀತಿ ಆಗಿಲ್ಲ. ಇದಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಏನಾದರೂ ಮುಂದಾಗ್ತಾರಾ ಅನ್ನುವಂಥ ಪ್ರಶ್ನೆ. ದೀಪಾ, ಏನೇನು ಡೀಟೇಲ್ಸ್ ಇದೆ? ಸಹಜವಾಗಿ ಸರ್ಕಾರಕ್ಕೆ ಡ್ಯಾಮೇಜ್ ಆಯ್ತು ಅನ್ನುವಂತಹದ್ದಂತೂ ಸತ್ಯ ಅಶ್ವಿನಿ. ಯಾಕಂದ್ರೆ ಒಂದು ರೀತಿಯಲ್ಲಿ ನೋಡ್ತಾ ಹೋದ್ರೆ ಸಿಟಿ ರವಿ ಅವ್ರನ್ನ ಬಂಧನ ಮಾಡಿದ್ದೆ ಒಂದ್ ರೀತಿಯಾದಂತಹ ಸಭಾಪತಿ ಪೀಠಕ್ಕೆ ಮಾಡಿದಂತ ಅವಮಾನ ಅನ್ನುವಂತಹದ್ದು ಒಂದಿಷ್ಟು ರೂಲಿಂಗ್ ಹೇಳ್ತಾ ಇರುವಂತಹ ಮಾತು. ಖುದ್ದು ಸಭಾಪತಿಯವರೇ ಹೇಳಿದಂತೆ ನಾನು ರೂಲಿಂಗ್ ಕೊಟ್ಟಾದ್ಮೇಲೆ ಕೂಡ ಅವರನ್ನ ಅರೆಸ್ಟ್ ಮಾಡೋದಿಕ್ಕೆ ಬರೋದಿಲ್ಲ ಅಂತಹದ್ದೊಂದು ನಿಯಮ ಇದೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಆದ್ರೆ ಬಳಿಕ ಅರೆಸ್ಟ್ ಮಾಡಿದ ಬಳಿಕ ಕೂಡ ಅವ್ರನ್ನ ಕರ್ಕೊಂಡೋಗಿದ್ದ ರೀತಿ ಆಗಿರ್ಬೋದು, ಅವ್ರನ್ನ ಇಡೀ ರಾತ್ರಿ ಸುತ್ತಾಡಿಸಿದ ರೀತಿ ಆಗಿರ್ಬೋದು, ಎಲ್ಲವೂ ಕೂಡ ಸರ್ಕಾರದ ವೈಫಲ್ಯ, ಸರ್ಕಾರಕ್ಕೆ ಡ್ಯಾಮೇಜ್ ಅನ್ನುವಂತಹದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದನ್ನ ಕಂಟ್ರೋಲ್ ಮಾಡೋದಿಕ್ಕೆ ಅವರು ಇನ್ನು ಕೂಡ ಆ ಘಟನೆ ಸಮರ್ಥನೆ ಮಾಡ್ತಿದ್ದಾರೆ. ಸದನದಲ್ಲಿ ಬೈದಾಡ್ಕೊಂಡಿದ್ದು ತಪ್ಪು, ಆದ್ರೆ ಅವರನ್ನ ನಡೆಸಿಕೊಂಡಂತಹ ರೀತಿಗೆ ಈಗ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇರುವಂತಹದ್ದು ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಇದನ್ನ ಯಾವ ರೀತಿಯಾಗಿ ಸಮರ್ಥನೆ ಮಾಡ್ಕೊಂಡು ರೈಟ್ ದೀಪಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.